ನಮಸ್ಕಾರ RCB ಟೀಮ್ ಅವ್ರಿಗೆ. ನಮಸ್ತೆ ರಾಜಸ್ಥಾನ್ ಟೀಮ್ ಅವ್ರಿಗೆ. ಮತ್ತೆ ಈ ವರ್ಷ IPL ಅಂತ ಬಂದ್ರೆ ಮೂರ್ ಮ್ಯಾಚ್ ಕೂಡ ನಾವು ಗೆದ್ಬಿಟ್ಟು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇದೀವಮ್ಮ. ಟಾಪ್ ಅಲ್ಲಿ ಮರಿ ನಾವು ಏನು ಕಮ್ಮಿ ಇಲ್ಲಪ್ಪ. ಆಡಿರೋ 2 ಮ್ಯಾಚ್ ಅಲ್ಲಿ 2 ಕೂಡ ಗೆದ್ಬಿಟ್ಟು ನಾವು ಕೂಡ ಟಾಪ್ ಅಲ್ಲೇ ಇದೀವಿ. ನಿಮ್ ಮೇಲೆ ಗೆದ್ಬಿಟ್ಟು ಟಾಪ್ 1 ಸ್ಥಾನಕ್ಕೆ ಬರ್ತಾ ಇರ್ತೀವಿ, ನೋಡ್ತಾ ಇರು. ಸರಿ ನೋಡೋಣ ಬಾ, ಈ ಒಂದು ಮ್ಯಾಚ್ ಅಲ್ಲಿ ನೀವ್ ಗೆಲ್ತಿರೋ ಅಥವಾ ನಾವ್ ಗೆಲ್ತಿರೋ ನೋಡೇ ಬಿಡೋಣ. ನಮ್ ಕಡೆ ಓಪನರ್ ಬ್ಯಾಟ್ಸ್ಮನ್ ಯಾರು ಅಂತ ಗೊತ್ತಾನೆ, ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಮುಂಬೈ ಇಂಡಿಯನ್ಸ್ ಮೇಲೆ ಯಾವ ತರ ಆಡೋದು ಅಂತ ಗೊತ್ತಾನೆ. ಪಟಾಕಿ ಚಿಕ್ಕದಾದ್ರೂ ಸೌಂಡ್ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಅವರು ಒಂದೊಳ್ಳೆ ಬ್ಯಾಟಿಂಗ್ ಆಡ್ತಾರೆ, ಬಂದಂಗೆ ಸಿಂಗಲ್ ಗಿಂಗಲ್ ಎಲ್ಲ ರುಬ್ತಾ ಇರ್ತಾರೆ, 6-4 ಅಂತ ಬೀಸ್ತಾನೆ ಇರ್ತಾರೆ. ನೋಡ್ತಾರೆ ಇವ್ರು ಯಾರ ತರ ಆಡ್ತಾರೆ ನಿಮ್ಮ ಮೇಲೆ ಅಂದ್ಬಿಟ್ಟು. ಹಾಗೂ ಜೈಸ್ವಾಲ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರು ಆಲ್ರೆಡಿ ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ, ಒಂದೊಳ್ಳೆ ಬ್ಯಾಟ್ಸ್ಮನ್ ಅಂದ್ಬಿಟ್ಟು. ಸೊ ನೋಡ್ತಾರೆ ಈ ಒಂದು ಓಪನಿಂಗ್ ಪೇರ್ಸ್ ನಿಮ್ಮ ಪವರ್ ಪ್ಲೇಲಿ ಯಾವ ತರ ಉಡಾಯಿಸ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರ್ರಿ. ಓಕೆ, ನಿಮ್ ಕಡೆ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಅವ್ರು ಬಂದ್ರೆ ನಮ್ ಕಡೆ ಕ್ರಿಕೆಟ್ ಜಗತ್ತಿನ ರಾಜ ಕಿಂಗ್ ಕೊಹ್ಲಿ ಅವ್ರು ಬರ್ತಾರೆ. ಇವ್ರ ಜೊತೆ ಫಿಲ್ ಸಾಲ್ಟ್ ಅವ್ರು ಬರ್ತಾರೆ. ಇಬ್ರು ಕೂಡ ಎಂತ ಒಂದು ಒಳ್ಳೆ ಗುಡ್ ಓಪನರ್ಸ್ ಅಂತ ಗೊತ್ತಾನೆ, ನಾಯಿ ಹೊಡ್ದಂಗೆ ಹೊಡಿತಾ ಇರ್ತಾರೆ ಇವರು ಕೂಡ. ಸೊ ನೋಡ್ತಾರೆ ನಿಮ್ಮ ಮೇಲೆ ಯಾವ ತರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಕಿಂಗ್ ಕೊಹ್ಲಿ ಬಗ್ಗೆ ಹೇಳಂಗೆ ಇಲ್ಲಮ್ಮ, ಇರೋ ಬರೋ IPL ರೆಕಾರ್ಡ್ಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಕಿಂಗ್ ಕೊಹ್ಲಿ ಅವ್ರ ಹೆಸರಲ್ಲೇ ಇದೆ. ಹಾಗೂ ಫಿಲ್ ಸಾಲ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನ ಅಣ್ಣ ಇವಾಗ ಸ್ವಲ್ಪ ಫಾರ್ಮಿಗೆ ಬರ್ತಾ ಇದ್ದಾರೆ. ಅಣ್ಣ ಏನಾದ್ರು ಫುಲ್ ಫಾರ್ಮಿಗೆ ಬಂದ ಅನ್ಕೊಳ್ಳಿ, ನಿಮ್ಮ ಮೇಲೆ ಹಂಗೆ ಉಚ್ಚನೆ ಹೊಡೆದಂಗೆ ಹೊಡೆದು ಏರ್ಬಿಡ್ತಾನೆ, ನೋಡ್ತಾ ಇರಿ. ಇವರಿಬ್ರು ಆದ್ಮೇಲೆ ನಮ್ಮ ಕಡೆ 1 ಡೌನ್ ಆಗಿ ಧ್ರುವ ಜುರಾಲ್ ಬರ್ತಾರೆ. ಇವರು ಕೂಡ ಒಂದು ಒಳ್ಳೆ ಗುಡ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊಂತಾರೆ. ಹಾಗೂ ನಮ್ಮ ಟೀಮಲ್ಲಿ ವಿಕೆಟ್ ಕೀಪರ್ ಇವರು ಪ್ಲೇ ಮಾಡ್ತಾರೆ. ಓಕೆ, ನಿಮ್ ಕಡೆ ಧ್ರುವ ಜುರಾಲ್ ಬಂದ್ರೆ ನಮ್ ಕಡೆ DDP ಅವರು ಬರ್ತಾರೆ. ಆಲ್ರೆಡಿ ನೋಡಿದ್ರೆ ತಾನೆ 2 ಮ್ಯಾಚ್ ಸೂಪರ್ ಆಗಿ ಆಡಿದ್ದಾರೆ. 3ನೇ ಮ್ಯಾಚ್ ಕೂಡ ನಿಮ್ಮ ಮೇಲೆ ಆಡ್ತಾರೆ, ನೋಡ್ತಾ ಇರಿ. ಅದಾದ್ಮೇಲೆ ನಮ್ಮ ಕಡೆ ಕ್ಯಾಪ್ಟನ್ ಬರ್ತಾರಪ್ಪ, ರಿಯಾನ್ ಪರಾಗ್ ಅವರು. ಇವರು ಕೂಡ ಸಕ್ಕದಾಗಿ ಆಡ್ತಾರೆ, ಚೆನ್ನಾಗಿ ಆಡೋ ಕಾರಣ ಅಂತಾನೆ ಇವ್ರನ್ನ ಕ್ಯಾಪ್ಟನ್ ಮಾಡಿದೀವಿ. ಸೊ ನೋಡ್ತಾರೆ ಇವರು ಕೂಡ ನಿಮ್ಮ ಮೇಲೆ ಯಾವ ತರ ಹೊಡಿತಾರೆ ಅನ್ಬಿಟ್ಟು. ಓಕೆ, ನಿಮ್ ಕಡೆ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವ್ರು ಬಂದ್ರೆ ನಮ್ ಕಡೆ ಕ್ಯಾಪ್ಟನ್ ಆಫ್ RCB ರಜತ್ ಪಟಿದಾರ್ ಬರ್ತಾರೆ. ಫಸ್ಟ್ ಮ್ಯಾಚಲ್ಲಿ ಯಾವ ಥರ ಒಂದು 6 ಹೊಡೆದು ಅಂತ ಗೊತ್ತಾನೆ. ಹಾಗೂ ಹೋದ ಮ್ಯಾಚ್ ಮೇಲೆ CSK ಮೇಲೆ ಯಾವ ಥರ ಹುಚ್ಚನಾಗಿ ಹೊಡೆದಂಗೆ ಹೊಡೆದ್ರು ಅಂತ ನೋಡಿದ್ರೆ. ಸೊ ವೆಯ್ಟ್ ಮಾಡಿ ನೋಡ್ತಾ ಇರಿ, ನಿಮ್ಮ ಮೇಲೆ ಕೂಡ ಹುಚ್ಚನಾಗಿ ಹೊಡೆದಂಗೆ ಹೊಡೆದ್ಬಿಟ್ಟು ಮ್ಯಾಚ್ನ ವಿನ್ ಮಾಡಿಸ್ತಾರೆ. ಅದಾದ್ಮೇಲೆ ನಮ್ಮ ಕಡೆ ಶಿಮ್ರಾನ್ ಹೆಟ್ಮೇರ್ ಅವ್ರು ಬರ್ತಾರೆ. ಇವರು ವೆಸ್ಟ್ ಇಂಡೀಸ್ ಪ್ಲೇಯರು, ಅದರಲ್ಲೂ RCB ಪ್ಲೇಯರು. RCB ಪ್ಲೇಯರ್ ಬಗ್ಗೆ ನಿಮ್ಗೆ ಹೇಳ್ಬೇಕಾ, ಯಾವಾಗೆಲ್ಲ ನಿಮ್ಮ ಮೇಲೆ ಆಡ್ತಾರೋ ಅಂದ್ರೆ RCB ಅಪೋನೆಂಟ್ ಆಡ್ತಾರೋ ಇವರೇ ನಿಮ್ಮ ಮೇಲೆ ನಾಯಿ ಹೊಡೆದಂಗೆ ಹೊಡಿತಾರೆ. ಸೊ ನೋಡ್ತಾರೆ ಇವ್ರು ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡಿ. ನಿಮ್ ಕಡೆ ಇಟ್ಮೇರ್ ಇದ್ರೆ ನಮ್ ಕಡೆ ಟೀಮ್ ಡೇವಿಡ್ ಇದ್ರಮ್ಮ. ನೋಡಿದ್ರೆ ತಾನೆ ಹೋದ ಮ್ಯಾಚ್ CSK ದವ್ರಿಗೆ ಹೆಂಗ್ ಹೊಡೆದ್ರು ಅಂದ್ಬಿಟ್ಟು, CSKಗೆ ನೈಟ್ ಮೇರ್ ಅಂತಾನೆ ಹೇಳ್ಬೋದು. ಆ ತರ ವಾಂಚ್ ಹಾಕ್ಬಿಟ್ರು CSK ಬೌಲರ್ಸ್ಗೆ. ಕ್ರೇಜಿ ಬ್ಯಾಟಿಂಗ್ ಆಡಿದ್ರೆ ಅಂತಾನೆ ಹೇಳ್ಬೋದು. ಆ ಲೆವೆಲ್ ಹೊಡೆದಾಕ್ಬಿಟ್ರು CSK ಬೌಲರ್ಸ್ಗೆ. ಅದ್ರಲ್ಲೂ ಅಂತೂ ಒಂದು 6 ಆಚೆನೆ ಕಳಿಸ್ಬಿಟ್ರು, ಔಟ್ ಆಫ್ ದಿ ಸ್ಟೇಡಿಯಮೇ ಕಳಿಸ್ಬಿಟ್ರು. ಸೊ ನೋಡ್ತಾರೆ ಇವರು ಕೂಡ ನಿಮ್ಮ ಮೇಲೆ ಯಾವ ತರ ಹೊಡಿತಾರೆ ಅಂದ್ಬಿಟ್ಟು. ಹೇಳಿ ಕೇಳಿ ಮೊದಲೇ ರಾಕ್ಷಸ ಅಂತ ಬ್ಯಾಟ್ಸ್ಮನ್ ನಮ್ಮ RCB ಟೀಮಲ್ಲಿ ಇಟ್ಕೊಂಡಿದೀವಿ. ಫಿನಿಷರ್ ರೋಲ್ ನಮ್ಮ ಟೀಮಲ್ಲಿ ಸಕ್ಕದಾಗಿ ಪ್ಲೇ ಮಾಡ್ತಾರೆ, ನೋಡ್ತಾ ಇರಿ. ಅಕಸ್ಮಾತ್ ನಮ್ಮ ಏನಾದ್ರು RCB ಚೇಸಿಂಗ್ ತಗೊಂತು ಅನ್ಕೊಳ್ಳಿ, ಸುಮ್ಮನೆ ಹೊಡೆದು ಸಾಕ್ಬಿಡ್ತಾರೆ ನಿಮ್ಮ ಮೇಲೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಕಡೆ ಡೋನೋವನ್ ಫೆರೇರಾ ಅವ್ರು ಬರ್ತಾರೆ. ಸೊ ಇವರು ಕೂಡ ನಮ್ಮ ಟೀಮಲ್ಲಿ ಒಂದು ಒಳ್ಳೆ ಗುಡ್ ಬ್ಯಾಟ್ಸ್ಮನ್ ಆಗಿ ಕಾಣ್ತಾರೆ. ಸೊ ಇವ್ರ ಕಡೆ ಅಂತ ನಾವು ಒಂದು ಒಳ್ಳೆ ರನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಿಮ್ಮ ಮೇಲೆ. ಸೊ ನಾವು ವೆಯ್ಟ್ ಮಾಡ್ತಿದ್ವಿ, ನೋಡೋಣ ನಿಮ್ಮ ಮೇಲೆ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು. ಓಕೆ, ನಿಮ್ಮ ಕಡೆ ಡೋನೋವನ್ ಫೆರೇರಾ ಬಂದರೆ ನಮ್ಮ ಕಡೆ ಜಿತೇಶ್ ಶರ್ಮಾ ಅವ್ರು ಬರ್ತಾರೆ. ಇವ್ರು ನಮ್ಮ ಟೀಮಲ್ಲಿ ವಿಕೆಟ್ ಕೀಪರ್ ರೋಲ್ನ ಪ್ಲೇ ಮಾಡ್ತಾರೆ. ಹಾಗೂ ಬೆಸ್ಟ್ ಫಿನಿಷರ್ ಅಂತ ಹೇಳ್ಬೋದು. ಫಿನಿಷರ್ ರೋಲ್ನ ನಮ್ಮ RCB ಟೀಮಲ್ಲಿ ಪ್ಲೇ ಮಾಡ್ತಾರೆ. ಸೊ ನೋಡ್ತಾರೆ ಇವ್ರಿಗೆ ಇನ್ನೂ ಚಾನ್ಸ್ ಸಿಕ್ಕಿಲ್ಲ. ಫಸ್ಟ್ ಮ್ಯಾಚ್ ಚಾನ್ಸ್ ಸಿಕ್ಕಿದ್ದು, ಬಟ್ ಅದು ಯೂಟಿಲೈಸ್ ಆಗಲಿಲ್ಲ, ಡಕ್ಔಟ್ ಆದ್ರೆ ಬ್ಯಾಡ್ ಲಕ್ ಅಂತ. ಸೆಕೆಂಡ್ ಮ್ಯಾಚಲ್ಲಿ ಚಾನ್ಸ್ ಸಿಗಲಿಲ್ಲ, ಬಟ್ 3ನೇ ಮ್ಯಾಚಲ್ಲಿ ಏನಾದ್ರು ಚಾನ್ಸ್ ಸಿಕ್ತು ಅನ್ಕೊಳ್ಳಿ, ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು. ಇದಾದ್ಮೇಲೆ ಬರ್ತಾರೆ ನೋಡಿ ನಮ್ಮ ಟೀಮಲ್ಲಿ ಗ್ರೇಟೆಸ್ಟ್ ಆಲ್ರೌಂಡರ್ ಅಂತಾನೆ ಹೇಳ್ತೀನಿ, ರವೀಂದ್ರ ಜಡೇಜಾ ಗುರು. ಬಾಲಿಂಗು ಸೈ, ಈ ಕಡೆ ಬ್ಯಾಟಿಂಗು ಸೈ. ಬಾಲಿಂಗ್ ರಾಪ ಅಂತ ಮಾಡ್ಬಿಟ್ಟು ಹಂಗೆ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳ ಉದಿಸ್ತಾ ಇರ್ತಾರೆ, ನೋಡ್ತಾ ಇರಿ. ಇನ್ನು ಬ್ಯಾಟಿಂಗ್ ವಿಷಯ ಅಂತ ಬಂದಾಗ ಗೊತ್ತಾನೆ ನಿಮ್ಮ ಪರ್ಪಲ್ ಪಟೇಲಿಗೆ ಯಾವ ಥರ ಹೊಡೆದಿದ್ರು ಅಂದ್ಬಿಟ್ಟು. ಅಟ್ಟಾಡ್ಸ್ಕೊಂಡು ಹುಚ್ಚನಾಗಿ ಹೊಡೆದಂಗೆ ಹೊಡೆದಿದ್ರು. ಸೊ ನೋಡ್ತಾರೆ ನಿಮ್ಮ ಮೇಲೆ ಕೂಡ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು. ಓಕೆ, ನಿಮ್ಮ ಕಡೆ ಜಡೇಜಾ ಅವ್ರು ಬಂದರೆ ನಮ್ಮ ಕಡೆ ರೊಮಾರಿಯೋ ಶೆಫರ್ಡ್ ಇದ್ದಾರಮ್ಮ. ರೊಮಾರಿಯೋ ಶೆಫರ್ಡ್ ಬ್ಲ್ಯಾಕ್ ಡ್ರ್ಯಾಗನ್, ಬ್ಲ್ಯಾಕ್ ಪ್ಯಾಂಥರ್ ಅಂತಾನೆ ಹೇಳ್ಬೋದು. ನಮ್ಮ RCB ಟೀಮ್ಗೆ ಒಂದು ಒಳ್ಳೆ ಬೆಸ್ಟ್ ಫಿನಿಷರ್ ರೋಲ್ನ ಪ್ಲೇ ಮಾಡ್ತಾರೆ. ಹಾಗೂ ಬ್ಯಾಟಿಂಗ್ ಅಂತ ಬಂದಾಗ ಡೇಂಜರಸ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀನಿ. ಬಾಲಿಂಗ್ ಅಂತ ಬಂದಾಗ ಕೂಡ ಬಾಲಿಂಗ್ ಸಕ್ಕದಾಗೆ ಮಾಡ್ತಾರೆ. ಸೊ ನೋಡ್ತಾರೆ ಇವ್ರ ಕಡೆ ಅಂತ ಯಾವ ತರ ಪರ್ಫಾರ್ಮೆನ್ಸ್ ಬರುತ್ತೆ ನಿಮ್ಮ ಮೇಲೆ ಅಂದ್ಬಿಟ್ಟು. ಸಾಮಾನ್ಯವಾಗಿ ಇವ್ರಿಗೆ ಬ್ಯಾಟಿಂಗ್ ಸಿಗಲ್ಲ, ಬ್ಯಾಟಿಂಗ್ ಸಿಕ್ತು ಅನ್ಕೊಳ್ಳಿ ನಿಮ್ ಕತೆ ಮುಗಿತಂತಾನೆ ಅನ್ಕೊಳ್ಳಿ. ಅದಾದ್ಮೇಲೆ ನಮ್ಮ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ನೋಡೋದಾದ್ರೆ ಜೋಫ್ರಾ ಆರ್ಚರ್ ಅವ್ರು ಬರ್ತಾರೆ.
ಇವ್ರು ನಮ್ಮ ಟೀಮ್ ಅಂತ ಒಂದು ಒಳ್ಳೆ ಗುಡ್ ಬೌಲರ್ ಆಗಿ ಕಾಣಿಸ್ಕೊಂತಾರೆ, ಹಾಗೂ ಅವಶ್ಯಕತೆ ಇದ್ದಾಗ ರನ್ ಕೂಡ ಹೊಡಿತಾರೆ ಗುರು. ನಿಮ್ ಕಡೆ ಜೋಫ್ರಾ ಆರ್ಚರ್ ಬಂದ್ರೆ ನಮ್ಮ ಕಡೆ ಕೃಣಾಲ್ ಪಾಂಡ್ಯ ಅವ್ರು ಬರ್ತಾರಮ್ಮ. ಹೇಳಿ ಕೇಳಿ ಫಸ್ಟೇ ಸ್ಪಿನ್ ಬೌಲರ್ ಅಂದ್ರೆ ಏನ್ ಬರೀ ಸ್ಪಿನ್ ಮಾಡಲ್ಲಮ್ಮ, ಬೌನ್ಸ್ ಕೂಡ ಮಾಡ್ತಾರೆ, ತಲೆಗೆ ಹೊಡಿತಾರೆ. ಸೊ ನೋಡ್ತಾರೆ ಯಾವ ತರ ಒಂದು ಬೌಲಿಂಗ್ ಆಗ್ತಾರೆ ನಿಮ್ ಮೇಲೆ ಅಂದ್ಬಿಟ್ಟು. ಬೌಲಿಂಗ್ ಅಲ್ಲದೆ ಬ್ಯಾಟಿಂಗ್ ಕೂಡ ಸಕ್ಕದಾಗಿ ಆಡ್ತಾರೆ. ಫೈನಲ್ ಮ್ಯಾಚ್ ಅಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ತಗೊಂಡಿದ್ದಾರೆ ನಮ್ಮ ಕೃಣಾಲ್ ಪಾಂಡ್ಯ ಅವರು. ಸೊ ನೋಡ್ತಾರೆ ಇವರು ಕೂಡ ನಿಮ್ಮ ಮೇಲೆ ಯಾವ ತರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂದ್ಬಿಟ್ಟು. ನೆಕ್ಸ್ಟ್ ನಮ್ಮ ಟೀಮಲ್ಲಿ ಬರ್ಗರ್ ಅವ್ರು ಬರ್ತಾರೆ. ಇವರು ಕೂಡ ಒಂದು ಒಳ್ಳೆ ಗುಡ್ ಬೌಲರ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊಂತಾ ಇರ್ತಾರೆ. ಸೊ ನೋಡ್ತಾರೆ ನಿಮ್ಮ ಮೇಲೆ ಯಾವ ತರ ಒಂದು ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂದ್ಬಿಟ್ಟು. ನಿಮ್ ಕಡೆ ಬರ್ಗರ್ ಬಂದ್ರೆ ನಮ್ ಕಡೆ ಸ್ವಿಂಗ್ ಮಾಂತ್ರಿಕ ಭುವನೇಶ್ವರ್ ಕುಮಾರ್ ಭುವಿ ಅವ್ರು ಬರ್ತಾರೆ. ಹೇಳಿ ಕೇಳಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೌಲರ್, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ. ಬೌಲಿಂಗ್ ಅಂತ ಬಂದಾಗ ಸೂಪರ್ ಆಗಿ ಮಾಡ್ತಾರೆ. ಡೆತ್ಗೂ ಓಕೆ, ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲೂ ಕೂಡ ಸೂಪರ್ ಆಗಿ ಮಾಡ್ತಾರೆ. ನಮ್ಮ RCB ಟೀಮ್ ಅಲ್ಲಿ ಒಂದು ಬೆಸ್ಟ್ ಬೌಲರ್ ಯಾರಪ್ಪ, ಅದು ನಮ್ಮ ಭುವನೇಶ್ವರ್ ಕುಮಾರ್. ಸೊ ನೋಡ್ತಾ ಇರಿ ನಿಮ್ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ ಹಂಗೆ ಕೇತ್ ಬಿಸಾಕ್ತಾ ಇರ್ತಾರೆ, ವೆಯ್ಟ್ ಮಾಡಿ ನೋಡ್ತಾ ಇರಿ. ನೆಕ್ಸ್ಟ್ ನಮ್ಮ ಕಡೆ ತುಷಾರ್ ದೇಶಪಾಂಡೆ ಅವ್ರು ಬರ್ತಾರಮ್ಮ. ಮುಂಬೈ ಇಂಡಿಯನ್ಸ್ಗಿಂತ ಹೋದ ಮ್ಯಾಚಲ್ಲಿ ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಆಗಿ ಮ್ಯಾಚ್ನ ವಿನ್ ಮಾಡಿಸಿದ್ದಾರೆ. ಲಾಸ್ಟ್ ಓವರ್ನ ಕ್ಲೀನ್ ಆಗಿ ಕಂಟ್ರೋಲ್ ಮಾಡಿಕೊಂಡು ಮ್ಯಾಚ್ನ ವಿನ್ ಕೂಡ ಮಾಡಿಸಿದ್ದಾರೆ. ಸೊ ನೋಡ್ತಾ ಇರಿ ನಿಮ್ಮ ಮೇಲೆ ಕೂಡ ಯಾವ ತರ ಒಂದು ಬೌಲಿಂಗ್ ಆಡಿಸ್ತಾರೆ ಅಂದ್ಬಿಟ್ಟು ನೋಡ್ತಾ ಇರಿ. ನಿಮ್ಮ ಕಡೆ ತುಷಾರ್ ದೇಶಪಾಂಡೆ ಬಂದರೆ ನಮ್ಮ ಕಡೆ ಜಾಕೂಬ್ ಡೆಫಿ ಬರ್ಬೋದು, ಇಲ್ಲ ಅಂದರೆ ಏಜಲ್ವುಡ್ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಇವರಿಬ್ಬರು ಯಾರು ಬಂದರೂ ಕೂಡ ಓಕೆ, ಇಬ್ಬರು ಕೂಡ ಸೂಪರ್ ಬೌಲರ್ ಅಂತ ಹೇಳ್ತೀನಿ. ಫಾರಿನ್ ಬೌಲರ್ಸು ಒಳ್ಳೆ ಬ್ಯಾಕಪ್ ಇದೆ ನೋಡಿ, ನಮಗೆ ಡಬಲ್ ಆಪ್ಷನ್ ಕೂಡ ಇದೆ ಇಲ್ಲಿ. ಯಾರು ಬಂದರೂ ಓಕೆ, ಒಂದೊಳ್ಳೆ ಮಸ್ತಾಗಿ ಬೌಲಿಂಗ್ ಮಾಡ್ತಾರೆ. ಪವರ್ ಪ್ಲೇಲಿ ವಿಕೆಟ್ಗಳನ್ನ ಹಂಗೆ ಕೇತ್ ಬಿಸಾಕ್ತಾ ಇರ್ತಾರೆ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ. ಸೊ ಇಲ್ಲಿ ನಿಮ್ಮ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ವಿಕೆಟ್ನ ಅಷ್ಟು ಬೇಗನೆ ವಿಕೆಟ್ನ ಪಡ್ಕೊತಾರೆ, ನೋಡ್ತಾ ಇರಿ. ನೆಕ್ಸ್ಟ್ ನಮ್ಮ ಕಡೆ ಸಂದೀಪ್ ಶರ್ಮಾ ಅವ್ರು ಬರ್ತಾರೆ. ಒಂದು ಎಕ್ಸ್ಪೀರಿಯನ್ಸ್ ಬೌಲರ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊತಾರೆ, ಹಾಗೂ ಒಂದು ಒಳ್ಳೆ ಗುಡ್ ಬೌಲರ್. ನೋಡ್ತಾರೆ ನಿಮ್ಮ ಮೇಲೆ ಯಾವ ತರ ಒಂದು ಬೌಲಿಂಗ್ ಪ್ರದರ್ಶನ ಕೊಡ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರಿ. ಓಕೆ, ನಿಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಸಂದೀಪ್ ಶರ್ಮಾ ಅವ್ರು ಬಂದರೆ ನಮ್ಮ ಕಡೆ ಯಂಗ್ ಟ್ಯಾಲೆಂಟೆಡ್ ಅಭಿನಂದನ್ ಬರ್ಬೋದು, ಅಥವಾ ಈ ಸತಿ ಮಂಗೇಶ್ ಯಾದವ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಓಕೆ, ಅಭಿನಂದನ್ ಕೂಡ ಒಂದೊಳ್ಳೆ ಬೌಲಿಂಗ್ ಕೂಡ ಮಾಡಿದ್ರು ಹೋದ ಮ್ಯಾಚಲ್ಲಿ. ಬಟ್ ಇವ್ರ ಬದಲಿನ ಮಂಗೇಶ್ ಯಾದವ್ ಅವ್ರು ಬಂದರೆ ಯಂಗ್ ಟ್ಯಾಲೆಂಟೆಡ್ ಬೌಲರ್, ಮಸ್ತಾಗೆ ಬ್ಯಾಟಿಂಗ್ ಆಡ್ತಾರೆ ಹಾಗೂ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ. ಇವ್ರು ಏನಾದ್ರು ನಮ್ಮ ಟೀಮಲ್ಲಿ ನೆಕ್ಸ್ಟ್ ಪ್ಲೇಯಿಂಗ್ ಲೆವೆಲ್ ಇದ್ರೆ ನಿಮ್ ಕತೆ ಮುಗೀತಂತಾನೆ ಅನ್ಕೊಳ್ಳಿ. ನಮ್ ಕಡೆ ಇಂಪ್ಯಾಕ್ಟ್ ಆಗಿ ರವಿ ಬಿಷ್ಣೋಯ್ ಅವ್ರು ಬರ್ತಾರೆ. ಒಂದು ಒಳ್ಳೆ ಗುಡ್ ಸ್ಪಿನ್ನರ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊಂತಾರೆ. ಸೊ ಇವರು ಕೂಡ ಒಂದೊಳ್ಳೆ ಕ್ರೇಜಿ ಬೌಲರ್ ಅಂತಾನೆ ಹೇಳ್ತೀನಿ. ಓಕೆ, ನಿಮ್ ಕಡೆ ಇಂಪ್ಯಾಕ್ಟ್ ಆಗಿ ರವಿ ಬಿಷ್ಣೋಯ್ ಬಂದ್ರೆ ನಮ್ ಕಡೆ ಇಂಪ್ಯಾಕ್ಟ್ ಆಗಿ ಸುಹೇಶ್ ಶರ್ಮಾ ಅವ್ರು ಬರ್ತಾರೆ. ಇವರು ಕೂಡ ಒಂದು ಸ್ಪಿನ್ ಮಾಂತ್ರಿಕ ಅಂತ ಹೇಳ್ಬೋದು ನಮ್ಮ RCB ಟೀಮಲ್ಲಿ, ಹಾಗೂ ಒಂದೊಳ್ಳೆ ಬೆಸ್ಟ್ ಸ್ಪಿನ್ ಬೌಲರ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊಂತಾರೆ. ಸೊ ನೋಡ್ರಿ ತಾನೆ CSK ಮೇಲೆ ಯಾವ ಥರ ಒಂದು ಬೌಲಿಂಗ್ ಆಡಿಸಿದ್ರು, ಯಾವ ಥರ ಒಂದು ಓವರ್ನ ಕಂಟ್ರೋಲ್ ಮಾಡಿದ್ರು ಅಂದ್ಬಿಟ್ಟು ಸಕ್ಕದಾಗಿ ಮಾಡ್ತಾರೆ. ಸೊ ಇವರು ನೋಡ್ತಾರೆ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ನ ಕೇತ್ ಬಿಸಾಕ್ತಾ ಇರ್ತಾರೆ, ವೆಯ್ಟ್ ಮಾಡಿ ನೋಡ್ತಾ ಇರಿ. ಸರಿ, ನೋಡೋಣ ಬಾ ಫೀಲ್ಡಲ್ಲಿ ನೀವು ಗೆಲ್ತಿರೋ ಅಥವಾ ನಾವು ಗೆಲ್ತಿರೋ ನೋಡೇ ಬಿಡೋಣ. ನಿಮ್ಮ ಮೇಲೆ ನೋಡ್ತಾ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತೀವಿ ಅಂದ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರಿ. ನಮ್ಗೆ ಹೇಳ್ತೀವಿ ಆ ಕಡೆಗೆ ಬಾ ಅಂತ, ಬಾ ಆ ಕಡೆಗೆ ಬಂದ್ಬಿಟ್ಟು ಅಲ್ಲೇ ನಿಮ್ಗೆ ಹುಚ್ಚನ ಹೊಡೆದ್ಬಿಟ್ಟು ಮ್ಯಾಚ್ನ ನಿಮ್ಮನ್ನ ಸೋಲ್ಸ್ಬಿಟ್ಟು ಪಾಯಿಂಟ್ಸ್ ಟೇಬಲ್ ನಂಬರ್ 1 ಸ್ಥಾನಕ್ಕೆ ಹೋಗ್ತೀವಿ, ನೋಡ್ತಾ ಇರ್ರಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಫನ್ನಿ ಡಿಬೇಟ್ನ ಮಾಡಿದ್ದೀನಿ. RCB ವರ್ಸಸ್ RR, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ನನ್ನ ವೀಕ್ಷಕರಿಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್.